ಹಾಯ್ ಗೈಸ್, ಚಿತ್ರದ ಹೀರೋ ಕ್ಲಾಸ್ ಟೀಚರ್ ಮೇಲೆ ಕೈ ಮಾಡ್ದ ಅಂತ ಕೋರ್ಟ್ ಆರ್ಡರ್ ಪ್ರಕಾರ ಹೌಸ್ ಅರೆಸ್ಟ್ ಅಲ್ಲಿ ಇರಬೇಕು. ಅಂದ್ರೆ ಮನೆ ಬಿಟ್ಟು ಹೊರಗಡೆ ಹೋಗ್ಬಾರ್ದು. ಸರಿ, ಮನೇಲಿದ್ದು ಬೋರ್ ಆಗಿದ್ರಿಂದ ಸ್ಪೈಯಿಂಗ್ ಕೆಲಸ ಮಾಡ್ತಾನೆ. ಅಂದ್ರೆ ಅಕ್ಕಪಕ್ಕ ಇರೋರ್ನ ಅಬ್ಸರ್ವ್ ಮಾಡೋದು. ಇಲ್ಲೇ ಒಂದು ಸಮಸ್ಯೆ ಶುರುವಾಗುತ್ತೆ. ಪಕ್ಕದ ಮನೇಲಿದ್ದ ವ್ಯಕ್ತಿ ಮೇ ಬಿ ಪೊಲೀಸ್ ಹುಡುಕ್ತಾ ಇರೋ ಸೀರಿಯಲ್ ಕಿಲ್ಲರ್ ಆಗಿರ್ಬೋದು ಅನ್ನೋ ಡೌಟ್ ಇವನಿಗೆ ಶುರುವಾಗುತ್ತೆ. ಯಾಕಂದ್ರೆ ಆ ವ್ಯಕ್ತಿಯ ನಡವಳಿಕೆ ತುಂಬಾನೇ ಸ್ಟ್ರೇಂಜ್ ಆಗಿರುತ್ತೆ. ಹಾಗಾದ್ರೆ ಅವನು ನಿಜವಾಗ್ಲೂ ಸೀರಿಯಲ್ ಕಿಲ್ಲರ್ ಏನಾ? ಹೀರೋ ಜೊತೆಗೆ ಇನ್ನಿಬ್ರು ಸೇರ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿದಾಗ ಕೊನೆಗೆ ಏನಾಗುತ್ತೆ ಅನ್ನೋ ಕಥೆನ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳೊಂದಿಗೆ ಹೇಳಿದ ಚಿತ್ರನೇ ಡಿಸ್ಟರ್ಬಿಯಾ. 2007ರಲ್ಲಿ ತೆರೆ ಕಂಡಿದ್ದ ಅಮೆರಿಕನ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಸ್ಟಾರ್ಟಿಂಗ್ ನಲ್ಲಿ ತಂದೆ ಮಗ ಮೀನ್ ಹಿಡಿತಾ ಇರೋದನ್ನ ತೋರಿಸ್ತಾರೆ. ಮಗನ ಹೆಸರು ಕೇಲ್. ಇವನೇ ಚಿತ್ರದ ಹೀರೋ. ಮೀನ್ ಹಿಡಿಯೋಕೆ ಟ್ರೈ ಮಾಡ್ತಾನೆ, ಆದ್ರೆ ಆಗ್ತಾ ಇಲ್ಲ. ಅವ್ರ ತಂದೆ ಹೇಳ್ತಾರೆ, ಜೀವನದಲ್ಲಾಗ್ಲಿ ಮೀನ್ ಹಿಡಿಯೋದ್ರಲ್ಲಾಗ್ಲಿ ಪ್ರಯತ್ನ ಬಿಡ್ಬೇಡ ಅಂತ. ಅಲ್ಲಿಂದ ಮನೆಗ್ ಬರ್ತಾ ಇರುವಾಗ ಆಕ್ಸಿಡೆಂಟ್ ಆಗಿ ಕೇಲ್ ಅವ್ರ ತಂದೆ ಸ್ಪಾಟ್ ನಲ್ಲೇ ತೀರ್ಕೋತಾರೆ. ಈಗ ಕತೆ 1 ವರ್ಷ ಮುಂದೆ ಹೋಗುತ್ತೆ. ಫ್ರೆಂಚ್ ಟೀಚರ್ ಪ್ರೆಸೆಂಟೇಶನ್ ಕೊಡೋದಕ್ಕೆ ಹೇಳ್ತಾರೆ. ರೋನಿ ಅನ್ನುವ ಹುಡುಗ ಪ್ರೆಸೆಂಟೇಶನ್ ಕೊಡ್ತಾನೆ. ಕ್ಲಾಸ್ ನಲ್ಲಿ ಕೇಲ್ ನಿದ್ದೆ ಮಾಡ್ತಾ ಇರೋದ್ರಿಂದ ಟೀಚರ್ ಅವನ್ನ ಎಬ್ಸಿ ಅದೇ ಪ್ರೆಸೆಂಟೇಶನ್ ನ ನೀನ್ ಕೊಡು ಅಂದಾಗ ಇವನು ಹೇಳಕ್ಕಾಗ್ದೆ ಒದ್ದಾಡ್ತಾ ಇದ್ದಾನೆ. ಸೊ ಅವನು ಹೋಮ್ ವರ್ಕ್ ಮಾಡಿಲ್ಲ ಅನ್ನೋದು ಗೊತ್ತಾದ್ಮೇಲೆ ನಿಮ್ ತಂದೆ ಇದನ್ನೇ ನಿನ್ಗೆ ಹೇಳ್ಕೊಟ್ಟಿರೋದಾ ಅಂತ ಅವ್ರ ತಂದೆ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ. ಇದ್ರಿಂದ ಟ್ರಿಗರ್ ಆಗಿದ್ದ ಕೇಲ್ ಮೇಸ್ಟರ್ಗೆನೆ ಸರಿಯಾಗಿ ಚಾರ್ಜ್ ಮಾಡ್ತಾನೆ. ಸೊ ಕೇಸ್ ಆಗಿದ್ರಿಂದ ಜಡ್ಜ್ ಒಂದು ನಿರ್ಧಾರ ಮಾಡ್ತಾರೆ. ಚಿಕ್ಕವನಾಗಿರೋದ್ರಿಂದ ಜೈಲಿಗೆ ಕಳ್ಸೋಕ್ ಆಗಲ್ಲ. 3 ತಿಂಗಳು ಹೌಸ್ ಅರೆಸ್ಟ್ ಅಲ್ಲಿ ಇರ್ಬೇಕು ಅಂತ ಅವನ್ ಕಾಲಿಗೆ GPS ಟ್ರ್ಯಾಕರ್ ನ ಫಿಕ್ಸ್ ಮಾಡ್ತಾರೆ. ಮನೆಯಿಂದ 100 ಫೀಟ್ ರೇಡಿಯಸ್ ಒಳಗಡೆನೆ ಇರ್ಬೇಕು. ದೂರ ಹೋದ್ರೆ ಇದ್ರಲ್ಲಿ ರೆಡ್ ಲೈಟ್ ಉರ್ದು ಪೊಲೀಸ್ ಕಂಟ್ರೋಲ್ ರೂಮ್ ಗೆ ಸಿಗ್ನಲ್ ಬರುತ್ತೆ. ಇನ್ನು ಈ ಕಾಪ್ ಇದ್ದಾರಲ್ಲ, ಇವರಿಗೆ ಆ ಸ್ಪ್ಯಾನಿಷ್ ಟೀಚರ್ ರಿಲೇಟಿವ್ ಅಂತೆ. ಈ ಲೇಡಿ ಕಾಪ್ ಒಂದು ಸಜೆಷನ್ ಕೊಡ್ತಾರೆ. ಈ ರೀತಿ ಹೌಸ್ ಅರೆಸ್ಟ್ ಅಲ್ಲಿ ಇದ್ದಾಗ ತುಂಬಾ ಜನ ಮೆಂಟಲಿ ಡಿಸ್ಟರ್ಬ್ ಆಗ್ತಾರೆ. ಯಾಕಂದ್ರೆ ಹೊರಗಡೆ ಸುತ್ತಾಡಕ್ ಆಗಲ್ಲ ಅಂತ. ಸೊ ಅದಕ್ಕೇನೆ ಯಾವಾಗ್ಲೂ ಬ್ಯುಸಿಯಾಗಿರೋ ತರ ಏನಾದ್ರೂ ಕೆಲಸ ಮಾಡು. ಕೇಲ್ ಗೇಮ್ ಆಡೋದ್ರಲ್ಲಿ ಕಾಲ ಕಳಿಯೋದಕ್ ಶುರು ಮಾಡ್ತಾನೆ. ಅಂದ್ರೂ ತಂದೆ ಜೊತೆಲಿ ತೆಗ್ದಿರೋ ಫೋಟೋಸ್ ನೋಡಿದಾಗ ಇವನಿಗೆ ತುಂಬಾನೇ ಬೇಜಾರಾಗುತ್ತೆ. ಇವ್ರ ತಾಯಿ ಬಟ್ಟೆ ಒಗೆಯೋದು, ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ನೀನೇ ಮಾಡ್ಬೇಕು ಅಂತ ಹೇಳ್ತಾರೆ. ನ್ಯೂಸ್ ನಲ್ಲಿ ಯಾವ್ದೋ ಹುಡುಗಿ ಮಿಸ್ಟೀರಿಯಸ್ ಆಗಿ ಕಾಣೆಯಾಗಿದ್ದಾಳೆ ಅಂತ. ಅದ್ರ ಬಗ್ಗೆ ಇವನು ಅಷ್ಟಾಗಿ ತಲೆ ಕೆಡ್ಸ್ಕೊಳ್ದೆ ಕಾಪ್ ಹೇಳ್ದಂಗೆ ಯಾವಾಗ್ಲೂ ಬ್ಯುಸಿ ಇರೋದಕ್ ಟ್ರೈ ಮಾಡ್ತಾನೆ. ಇದ್ರ ಜೊತೆಗೆ ಅಕ್ಕಪಕ್ಕ ಏನ್ ನಡೀತಾ ಇದೆ ಅಂತ ಸ್ಪೈಯಿಂಗ್ ಮಾಡೋದಕ್ ಶುರು ಮಾಡ್ತಾನೆ. ಇವ್ರ ಪಕ್ಕದ ಮನೆಗೆ ಯಾರೋ ಹೊಸದಾಗಿ ಬಂದು ಸೇರ್ಕೋತಾರೆ. ಆ ಫ್ಯಾಮಿಲಿನಲ್ಲಿ ಒಂದು ಹುಡುಗಿ ಕೂಡ ಇದ್ದಾಳೆ. ಅಷ್ಟ್ರಲ್ಲಿ ಯಾರೋ ಕಾಲಿಂಗ್ ಬೆಲ್ ಪ್ರೆಸ್ ಮಾಡಿದ್ರಿಂದ ಕೇಲ್ ಡೋರ್ ಓಪನ್ ಮಾಡ್ತಾನೆ. ನೋಡಿದ್ರೆ ಒಂದು ಬ್ಯಾಗಿಗೆ ಬೆಂಕಿ ಹತ್ಕೊಂಡಿದೆ. ಅದನ್ನ ಕೆಡ್ಸೋಕೆ ಕಾಲಲ್ಲೇ ತುಳಿದಾಗ ಅದ್ರೊಳಗಡೆ ಗಲೀಜ್ ತುಂಬಿದೆ. ಇದನ್ನ ಮಾಡಿರೋದು ಪಕ್ಕದ ಮನೆ ಹುಡುಗರು. ಟ್ರಿಗರ್ ಆಗಿ ಅವ್ರನ್ನ ಓಡಿಸ್ಕೊಂಡು ಹೋಗ್ತಾನೆ. ಇವನ್ ಕಾಲಿಗೆ GPS ಟ್ರ್ಯಾಕರ್ ಫಿಕ್ಸ್ ಆಗಿರೋದ್ರಿಂದ 100 ಫೀಟ್ ರೇಡಿಯಸ್ ನ ಕ್ರಾಸ್ ಮಾಡಿದ ತಕ್ಷಣ ರೆಡ್ ಲೈಟ್ ಉರಿತಾ ಇದೆ. ಅದಕ್ಕೆ ವಾಪಸ್ ಓಡ್ ಬರ್ತಾನೆ. ಸಿಗ್ನಲ್ ಕಂಟ್ರೋಲ್ ರೂಮ್ ಗೆ ಹೋಗಿದ್ರಿಂದ ಪೊಲೀಸ್ನವರು ಸ್ಪಾಟಿಗೆ ಬರ್ತಾರೆ. ಈಗ್ಲೇ ಫಸ್ಟ್ ಟೈಮ್ ಆ ಪಕ್ಕದ ಮನೆ ಹುಡುಗಿ ಮುಖನ ನೋಡಿ ಇವನಿಗೆ ಅವಳ ಮೇಲೆ ಲವ್ ಆಗ್ಬಿಡುತ್ತೆ. ಲೇಡಿ ಕಾಪ್ ಕಾಲ್ ಮಾಡಿ ವಾರ್ನ್ ಮಾಡ್ತಾರೆ, ಇನ್ನೊಂದ್ಸಲ ಹೀಗ್ ಮಾಡಿದ್ರೆ ಫೈನ್ ಹಾಕ್ತೀನಿ ಅಂತ. ಸೊ 100 ಫೀಟ್ ದೂರ ಎಷ್ಟು ದೂರ ಬರುತ್ತೆ ಅಂತ ಅಳತೆ ಮಾಡಿ ಬೇಲಿ ಕಟ್ತಾನೆ. ಇದನ್ ದಾಟಿ ಹೋಗ್ಬಾರ್ದು ಅಂತ. ಯಾವಾಗ್ಲೂ ಪಕ್ಕದ ಮನೆ ಹುಡುಗಿನ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಇವನ್ ಫ್ರೆಂಡ್ ರೋನಿ ಬರ್ತಾನೆ. ಅವ್ನ್ ನೋಡಿ ಕೇಲ್ಗೆ ತುಂಬಾ ಖುಷಿ ಆಗುತ್ತೆ. ಸೊ ಇಷ್ಟು ದಿನ ಇವನು ಸುತ್ತಮುತ್ತ ಅಬ್ಸರ್ವ್ ಮಾಡಿದ್ನ ರೋನಿಗೆ ತೋರಿಸ್ತಾನೆ. ಆ ಲೇಡಿನ್ ನೋಡ್ದ ಅವ್ರು ಡೈಲಿ ಕಸಿನ್ ಜೊತೆ ಟೆನ್ನಿಸ್ ಆಡಕ್ಕೆ ಹೋಗ್ತಾರೆ. ಆ ಲೇಡಿ ಹಸ್ಬೆಂಡ್ ಗೆ ಚೆನ್ನಾಗ್ ಗೊತ್ತು ವೈಫ್ ಡೈಲಿ ಈ ಸಮಯದಲ್ಲಿ ಮನೇಲಿ ಇರಲ್ಲ ಅಂತ. ವೈಫ್ ಇಲ್ದೇ ಇರೋ ಟೈಮ್ ಅಲ್ಲಿ ಮೇಡ್ ಜೊತೆ ಇಂಟಿಮೇಟ್ ಆಗ್ತಾರೆ. ಈ ವ್ಯಕ್ತಿ ನೋಡು, ಹೆಸರು ಮಿಸ್ಟರ್ ರಾಬರ್ಟ್. ದಿನಕ್ಕೊಂದ್ 2 ಸಲ ಮಾತ್ರ ಕಾಣಿಸ್ಕೊತಾರೆ. ಈ ಹುಡುಗರ್ನ ನೋಡ್ದ ನನಗೆ ಯಾವಾಗ್ಲೂ ಹಿಂಸೆ ಕೊಡ್ತಾ ಇರ್ತಾರೆ. ಇವಳ ಹೆಸರು ಏನಂತ ಗೊತ್ತಿಲ್ಲ. ರೀಸೆಂಟ್ಲಿ ಹೊಸದಾಗಿ ಬಂದು ಸೇರ್ಕೊಂಡಿದ್ದಾರೆ. ಅವಳನ್ನ ಲವ್ ಮಾಡ್ತಿರೋ ವಿಷಯನ ಫ್ರೆಂಡ್ ಗೆ ಇಂಡೈರೆಕ್ಟ್ ಆಗಿ ಹೇಳ್ತಾನೆ. ಮೇಲ್ ಬಾಕ್ಸ್ ದೂರ ಇರೋದ್ರಿಂದ ಇವನಿಂದ ತೆಗಿಯೋಕ್ ಕಷ್ಟ ಆಗ್ತಿದೆ. ಯಾಕಂದ್ರೆ 100 ಫೀಟ್ ರೇಡಿಯಸ್ ನ ದಾಟ್ ಬಿಟ್ರೆ ಸಿಗ್ನಲ್ ಕಂಟ್ರೋಲ್ ರೂಮ್ ಗೆ ಹೋಗುತ್ತೆ. ಇವನ್ ಕಷ್ಟ ಪಡ್ತಿರೋದ್ ನೋಡಿ ಪಕ್ಕದ ಮನೆ ಹುಡುಗಿ ಹೆಲ್ಪ್ ಮಾಡೋದಕ್ ಬರ್ತಾಳೆ. ಇವನು ಹೌಸ್ ಅರೆಸ್ಟ್ ಅಲ್ಲಿರೋ ವಿಷಯನ ಅವಳಿಗೆ ಹೇಳಲ್ಲ. ಬಟ್ ಅಂದ್ರೂನು ಅವಳಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ಆ ದಿನ ಪೊಲೀಸ್ ಬಂದಾಗ ಇವಳು ಇವನ್ನ ಅಬ್ಸರ್ವ್ ಮಾಡಿರ್ತಾಳೆ. ಇವಳ ಹೆಸರು ಆಶ್ಲಿ. ರಾತ್ರಿ ಕೇಲ್ ನ್ಯೂಸ್ ನೋಡ್ತಾ ಇದ್ದಾನೆ. ರೀಸೆಂಟ್ಲಿ ಕಾಣೆಯಾಗಿರೋ ಹುಡುಗಿನ ಆ ಕಿಲ್ಲರ್ ಬ್ಲೂ ಫೋರ್ಡ್ ಮಸ್ಟ್ಯಾಂಗ್ ಕಾರ್ ನಲ್ಲಿ ಕಿಡ್ನಾಪ್ ಮಾಡಿದ್ದಾನಂತೆ. ಕಾರ್ ನ ಲೆಫ್ಟ್ ಸೈಡ್ ಅಲ್ಲಿ ಡೆಂಟ್ ಆಗಿದೆ ಅಂತ. ರಾತ್ರಿ ಆಶ್ಲಿನ ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಅವಳು ವರ್ಕೌಟ್ ಮಾಡ್ತಾ ಇದ್ದಾಳೆ. ಎಲ್ಲೋ ಅವಳಿಗೂ ಡೌಟ್ ಶುರುವಾಯ್ತು ಅನ್ಸುತ್ತೆ, ಇವನು ನನ್ನ ಅಬ್ಸರ್ವ್ ಮಾಡ್ತಿದ್ದಾನೆ ಅಂತ. ಅದಕ್ಕೆ ಇವನ್ ರೂಮ್ ಕಡೆನೆ ನೋಡ್ತಾಳೆ. ನಾನು ಇವಳನ್ನ ಅಬ್ಸರ್ವ್ ಮಾಡ್ತಿರೋದು ಆಶ್ಲಿ ಗೊತ್ತಾಗೋಯ್ತಾ ಅಂತ ಯೋಚನೆ ಮಾಡ್ತಾನೆ. ಆಶ್ಲಿ ತಂದೆ ಅವಳಿಗೆ ಏನೋ ಬೈತಾ ಇದ್ದಾರೆ. ಇದ್ರಿಂದ ಅವಳು ಅಪ್ಸೆಟ್ ಆಗಿದ್ದಾಳೆ. ಇದನ್ನೆಲ್ಲ ಕೇಲ್ ನೋಡ್ತಾ ಇದ್ದಾನೆ. ಅವಳು ಮತ್ತೆ ಇವನ್ ರೂಮ್ ಕಡೆನೆ ನೋಡ್ತಾಳೆ. ಇಲ್ಲಿ ತುಂಬಾ ಕತ್ಲೆ ಇದೆ.
ಹೀಗಿರುವಾಗ ನಾನು ಅವಳನ್ನ ಅಬ್ಸರ್ವ್ ಮಾಡ್ತಿರೋದು ಅವಳಿಗೆ ಹೇಗ್ ಗೊತ್ತಾಯ್ತು? ನಿಜವಾಗ್ಲೂ ಗೊತ್ತಾಯ್ತಾ ಇಲ್ಲ ಸುಮ್ನೆ ಈ ಕಡೆ ನೋಡ್ತಾ ಇದ್ದಾಳ ಅಂತ ಯೋಚನೆ ಮಾಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ರಾಬರ್ಟ್ ಅವ್ರ ಕಾರ್ ಬರ್ತಿರೋ ಶಬ್ದ ಕೇಳಿ ಕೇಲ್ ವಿಂಡೋ ಹತ್ರ ಬರ್ತಾನೆ. ಕಾರ್ ಡಿಕ್ಕಿಯಿಂದ ಏನೋ ಪ್ಲಾಸ್ಟಿಕ್ ಕವರ್ ನ ತಂದು ಗ್ಯಾರೇಜ್ ಒಳಗಡೆ ಹಾಕ್ತಾರೆ. ಕರೆಕ್ಟ್ ಆಗಿ ನೋಡಿದಾಗ ಅದು ಬ್ಲೂ ಕಲರ್ ನ ಫೋರ್ಡ್ ಮಸ್ಟ್ಯಾಂಗ್. ಕಾರ್ ನ ಲೆಫ್ಟ್ ಸೈಡ್ ಅಲ್ಲಿ ಡೆಂಟ್ ಆಗಿದೆ. ಸೊ ನ್ಯೂಸ್ ಅಲ್ಲಿ ಹೇಳಿದ್ರು ಅಲ್ವಾ, ಒಂದು ಹುಡುಗಿನ ಯಾರೋ ಕಿಲ್ಲರ್ ಕಿಡ್ನಾಪ್ ಮಾಡಿದ್ದಾನೆ, ಅವ್ನು ಯೂಸ್ ಮಾಡಿರೋದು ಬ್ಲೂ ಕಲರ್ ನ ಮಸ್ಟ್ಯಾಂಗ್ ಕಾರ್ ಅಂತ. ನ್ಯೂಸ್ ಅಲ್ಲಿ ಹೇಳಿದ ಡಿಸ್ಕ್ರಿಪ್ಷನ್ ಕರೆಕ್ಟ್ ಆಗಿ ರಾಬರ್ಟ್ ಹತ್ರ ಇರೋ ಕಾರ್ ಜೊತೆ ಮ್ಯಾಚ್ ಆಗ್ತಿದೆ. ಅಷ್ಟರಲ್ಲಿ ತಾಯಿ ಬಂದು ಮುಟ್ಟಿದ್ರಿಂದ ಇವನು ಗಾಬರಿ ಆಗ್ಬಿಡ್ತಾನೆ. ಸುಮ್ನೆ ಔಟ್ಸೈಡ್ ನೋಡ್ತಾ ಇದ್ದೆ ಅಂತ ಹೇಗೋ ಮ್ಯಾನೇಜ್ ಮಾಡ್ತಾನೆ. ಅವ್ರ ತಾಯಿ ಹೋದ್ಮೇಲೆ ಮತ್ತೆ ರಾಬರ್ಟ್ ಮನೆ ಕಡೆ ನೋಡಿದಾಗ ಆ ಕಾರಲ್ಲಿ ಇರೋದಿಲ್ಲ. ಇವನಿಗೆ ರಾಬರ್ಟ್ ಮೇಲೆ ಡೌಟ್ ಶುರುವಾಗುತ್ತೆ. ನ್ಯೂಸ್ ಅಲ್ಲಿ ಹೇಳಿದ ಸೀರಿಯಲ್ ಕಿಲ್ಲರ್ ಇವನೇ ಆಗಿರ್ಬೋದಾ ಅಂತ. ಮಿಸ್ಸಿಂಗ್ ಆಗಿರೋ ಹುಡುಗಿ ಬಗ್ಗೆ ನ್ಯೂಸ್ ಪೇಪರ್ ನಲ್ಲೂ ಪಬ್ಲಿಷ್ ಆಗಿದೆ. ನೆಕ್ಸ್ಟ್ ಡೇ ರಾಬರ್ಟ್ ಮಾತಾಡ್ತಾ ಇರೋ ಶಬ್ದ ಕೇಳಿ ಕದ್ದು ನೋಡ್ತಾ ಇದ್ದಾನೆ. ನೋಡಿದ್ರ ಅವರು ಗಾರ್ಡನ್ ನಲ್ಲಿ ಹೆಗ್ಣ ಇದೆ, ಅದನ್ನ ಹಿಡಿದು ನನ್ ಗಾರ್ಡನ್ ನ ಹಾಳು ಮಾಡ್ತಾ ಇದ್ಯಾ ಅಂತ ಅದ್ರ ಜೊತೆನೆ ಮಾತಾಡ್ತಾ ಇದ್ದಾರೆ. ಡೇ ಟೈಮ್ ಅಲ್ಲಿ ಈ ವ್ಯಕ್ತಿ ಮನೇಲಿ ಇರೋದಿಲ್ಲ. ರಾತ್ರಿ ಸಮಯ ಎಲ್ರು ಮಲಗಿರುವಾಗ ಇವನ್ ಮಾತ್ರ ಕಾರಲ್ಲಿ ಹೊರಗಡೆ ಹೋಗ್ ಬರ್ತಾ ಇರ್ತಾನೆ. ಡೇ ಬೈ ಡೇ ರಾಬರ್ಟ್ ಮೇಲೆ ಡೌಟ್ ಜಾಸ್ತಿ ಆಗುತ್ತೆ. ಆ ಹುಡುಗಿ ಕಾಣೆ ಆಗಿರೋ ಬಗ್ಗೆ ಇಂಟರ್ನೆಟ್ ಅಲ್ಲಿರೋ ಆರ್ಟಿಕಲ್ಸ್ ಗಳನ್ನ ರೋನಿಗೂ ತೋರಿಸ್ತಾನೆ. ಆರ್ಟಿಕಲ್ ನಲ್ಲಿ ಮೆನ್ಷನ್ ಆಗಿರೋ ಪ್ರಕಾರ ರೀಸೆಂಟ್ಲಿ ಒಂದು ಹುಡುಗಿ ಕಾಣೆ ಆಗಿರೋ ತರನೇ ತುಂಬಾ ಜನ ಹುಡುಗಿರು ಸಿಮಿಲರ್ ಆಗಿ ಕಾಣೆಯಾಗಿದ್ದಾರೆ. 3 ವರ್ಷದ ಹಿಂದೆ ಆಸ್ಟಿನ್ ನಲ್ಲಿ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸಸ್ ದಾಖಲಾಗಿದೆ. ಕಿಲ್ಲರ್ ನ ಕಂಡು ಹಿಡಿಯೋಕ್ಕಾಗಿಲ್ಲ. ಆದ್ರೆ ಅವನ ಮನೆಯಲ್ಲಿ ತುಂಬಾನೇ ಡೆಡ್ ಬಾಡೀಸ್ ನ ಪೊಲೀಸ್ನವರು ರಿಕವರ್ ಮಾಡಿದ್ದಾರೆ. ಇದುವರೆಗೂ ಆ ಕಿಲ್ಲರ್ ಬಗ್ಗೆ ಯಾವುದೇ ಲೀಡ್ ಸಿಕ್ಕಿಲ್ಲ ಅಂತ. ಹೀಗೆ ಮಾತಾಡ್ತಾ ಇರುವಾಗ್ಲೇ ಕೇಲ್ ಆಶ್ಲಿನ ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಅವಳು ಸ್ವಿಮ್ಮಿಂಗ್ ಪೂಲ್ ಹತ್ರ ಇರುವಾಗ ಇವರಿಬ್ರು ಅವಳನ್ನ ನೋಡ್ತಾ ಇದ್ದಾರೆ. ಆಗ ರೋನಿ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇರು ನಾನ್ ಕೂಡ ನೋಡ್ತೀನಿ ಅಂತ ಬೈನಾಕುಲರ್ ನ ಕಿತ್ಕೊಂಡಾಗ ಮುಂದೆ ಇರೋ ಗ್ಲಾಸ್ ಮಿರರ್ ಗೆ ಜೋರಾಗಿ ಬೈನಾಕುಲರ್ ನ ಟಚ್ ಮಾಡ್ಬಿಡ್ತಾನೆ. ಇದರಿಂದ ಇಬ್ರು ಹೈಡ್ ಆಗ್ತಾರೆ. ಮೇ ಬಿ ಶಬ್ದ ಹ್ಯಾಶ್ಲಿಗೆ ಕೇಳಿರ್ಬೋದು ಅಂತ. ಕೇಲ್ ರೋನಿಗೆ ಸರಿಯಾಗಿ ಬೈತಾನೆ. ಇಷ್ಟು ದಿನ ಹೇಗೋ ಗೊತ್ತಿಲ್ಲದೆ ಅವಳನ್ನ ನೋಡ್ತಾ ಇದ್ದೆ, ಈಗ ನಿನ್ನಿಂದ ಅವಳಿಗೆ ಈ ವಿಷಯ ಗೊತ್ತಾಗ್ಬಿಡುತ್ತೇನೋ ಅಂತ. ರೋನಿ ಹೇಳ್ತಾನೆ ಅವಳಿಗೇನು ಶಬ್ದ ಕೇಳಿರಲ್ಲ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಈಗ ಮತ್ತೆ ನೋಡಿದಾಗ ಆಶ್ಲಿ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಈಜಾಡ್ತಾ ಇವ್ರ ಕಡೆನೆ ನೋಡ್ತಾಳೆ. ಕೇಲ್ಗೆ ಅನ್ನಿಸ್ತಾ ಇದೆ ಖಂಡಿತ ಅವಳು ನಮ್ನ ನೋಡಿರ್ಬೋದು ಅಂತ. ಈಗ ನೋಡಿದ್ರೆ ಆಶ್ಲಿ ಪೂಲ್ ನಲ್ಲಿ ಇರೋದಿಲ್ಲ ಅಂಡ್ ಅವಳ ರೂಮ್ ನಲ್ಲೂ ಇಲ್ಲ. ಕಾಲಿಂಗ್ ಬೆಲ್ ಶಬ್ದ ಕೇಳಿ ಇಬ್ರಿಗೂ ಗಾಬರಿ ಆಗುತ್ತೆ. ಹಾಗಾದ್ರೆ ಬಂದಿರೋದು ಅವಳೇ ಅನ್ಸುತ್ತೆ. ನಾವು ಅವಳನ್ನ ಕದ್ ನೋಡ್ತಿರೋ ವಿಷಯ ಗೊತ್ತಾಗಿದೆ, ಈಗ ನಮ್ ಕತೆ ಮುಗೀತು ಅಂತ. ಬೈದಲ್ಲೇ ಡೋರ್ ಓಪನ್ ಮಾಡ್ತಾನೆ. ಬಂದಿರೋದು ಆಶ್ಲಿನೇ. ಯಾಕೆ ಡೋರ್ ತೆಗಿಯೋಕೆ ಇಷ್ಟ ಲೇಟ್ ಮಾಡಿದ್ರಿ? ನಾವು ಮಹಡಿ ಮೇಲೆ ವಿಡಿಯೋ ಗೇಮ್ ಆಡ್ತಾ ಇದ್ವಿ. ಇವನು ನನ್ ಫ್ರೆಂಡ್ ರೋನಿ. ಅದಿರ್ಲಿ ನೀನ್ ಯಾಕೆ ಇಲ್ಲಿಗೆ ಬಂದೆ? ನಮ್ ಮನೆ ಲಾಕ್ ಆಗಿದೆ. ಕೀ ಮಾಮ್ ಅಥವಾ ಡ್ಯಾಡ್ ತಗೊಂಡೋಗಿರ್ಬೋದು. ಅವ್ರು ಬರೋವರೆಗೂ ನಾನು ಇಲ್ಲೇ ಇರ್ತೀನಿ. ನಿಮ್ಗೇನು ಬೇಜಾರಿಲ್ಲ ಅಲ್ವಾ? ಖಂಡಿತವಾಗ್ಲೂ ಇಲ್ಲ. ಅಲ್ಲಿದ್ದ ಬೈನಾಕುಲರ್ ತಗೊಂಡು ಇವಳು ಕೂಡ ಹೊರಗಡೆ ನೋಡ್ತಾಳೆ. ನೀನ್ ಅಕ್ಕಪಕ್ಕ ಮನೆಯವ್ರನ್ನ ಸ್ಪೈಯಿಂಗ್ ಮಾಡ್ತಾ ಇದ್ಯಾ? ಕೇಲ್ಗೆ ಮಾತೆ ಬರ್ತಿಲ್ಲ. ಆಗ ರೋನಿ ಹೇಳ್ತಾನೆ ಹೌದು, ಇವನು ಸ್ಪೈಯಿಂಗ್ ಮಾಡ್ತಿರೋದು ನಿಜ. ನ್ಯೂಸ್ ನಲ್ಲಿ ಹೇಳಿದ್ರು ಅಲ್ವಾ ಒಂದು ಹುಡುಗಿ ಮಿಸ್ಸಿಂಗ್ ಆಗಿದ್ದಾಳೆ, ಕಿಡ್ನಾಪ್ ಮಾಡಿದವನು ಬ್ಲೂ ಮಸ್ಟ್ಯಾಂಗ್ ಕಾರ್ ಇಟ್ಟಿದ್ದ ಅಂತ. ನಮ್ ಪಕ್ಕದ ಮನೇಲಿರೋ ರಾಬರ್ಟ್ ಕೂಡ ಅದೇ ತರದ ಕಾರ್ನ ಇಟ್ಟಿದ್ದಾರೆ. ಮೇ ಬಿ ಅವರೇ ಕಿಲ್ಲರ್ ಆಗಿರ್ಬೋದು ಅಂತ ಅವ್ರನ್ನ ಸ್ಪೈಯಿಂಗ್ ಮಾಡ್ತಾ ಇದ್ವಿ. ಓ ಹೌದಾ, ಇಲ್ಲಿ ನಾನೊಂದ್ಸಲ ನೋಡ್ತೀನಿ ಅಂತ ಆಶ್ಲಿ ರಾಬರ್ಟ್ ಮನೆ ಗ್ಯಾರೇಜ್ ಕಡೆ ನೋಡ್ತಾಳೆ. ರಾತ್ರಿ ಇದೇ ಕಾರ್ನ ಕೇಲ್ ನೋಡುವಾಗ ಲೆಫ್ಟ್ ಸೈಡ್ ಡೆಂಟ್ ಇತ್ತು, ಆದ್ರೆ ಈಗ ಆತರ ಯಾವುದೇ ಡೆಂಟ್ ಇರೋದಿಲ್ಲ. ಇದರಿಂದ ಕೇಲ್ಗೆ ಕನ್ಫ್ಯೂಸ್ ಆಗುತ್ತೆ. ರಾತ್ರಿ ಇದ್ದ ಡೆಂಟ್ ಈಗ ಮಾಯ ಆಗಿದೆ, ಅಂದ್ರೆ ಸರ್ವಿಸ್ ಮಾಡಿಸ್ಬಿಟ್ನಾ ಅಂತ. ಗ್ಯಾರೇಜ್ ಅಲ್ಲಿ ಒಂದು ಪ್ರಾಣಿ ಕೊಂಬು ಹಾಗೇನೆ ತಲೆ ಬುರುಡೆ ಇರೋದ್ನ 3 ಜನ ಅಬ್ಸರ್ವ್ ಮಾಡ್ತಾರೆ. ಕಾಮನ್ ಆಗಿ ಈ ತರ ಬೇಟೆಯಾಡಿ ಪ್ರಾಣಿ ಕೊಂಬು ಮತ್ತೆ ತಲೆ ಬುರುಡೆಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದು ಟೆಕ್ಸಾಸ್ ನಲ್ಲಿ ಮಾತ್ರ. ಇದು ರಾಬರ್ಟ್ ಮನೇಲಿ ಇದೆ ಅಂದ್ರೆ ಅವರು ಕೂಡ ಟೆಕ್ಸಾಸ್ ಇಂದಾನೆ ಇಲ್ಲಿಗೆ ಬಂದಿರೋದು. ಆರ್ಟಿಕಲ್ ನಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಟೆಕ್ಸಾಸ್ ನಲ್ಲೇ ಡೆಡ್ ಬಾಡೀಸ್ ಎಲ್ಲ ಸಿಕ್ಕಿದೆ. ಈ ರಾಬರ್ಟ್ ಇದ್ದಾರಲ್ಲ ಅವರು ಟೆಕ್ಸಾಸ್ ಇಂದ ಇಲ್ಲಿಗೆ ಬಂದ ಮೇಲೆ ಈ ಏರಿಯಾದಿಂದ ಒಂದು ಹುಡುಗಿ ಮಿಸ್ಸಿಂಗ್ ಆಗಿದ್ದಾಳೆ ಅಂತ. ಇದ್ರ ಬಗ್ಗೆ ಎಲ್ಲಾ ಡೀಟೇಲ್ಸ್ ನ ಆಶ್ಲಿಗೆ ಹೇಳಿದ್ರಿಂದ ನನಗೂ ಬೋರ್ ಆಗ್ತಿದೆ, ನಾನ್ ಕೂಡ ನಿಮ್ ಜೊತೆಲಿ ಸ್ಪೈಯಿಂಗ್ ಮಾಡ್ತೀನಿ ಅಂತ ಹೇಳ್ತಾಳೆ. ಇವಳು ಕೂಡ ಸೇಮ್ ಆರ್ಟಿಕಲ್ ನ ಚೆಕ್ ಮಾಡಿದಾಗ ಕಿಲ್ಲರ್ ಮನೇಲಿ ಸಿಕ್ಕಿದ್ದ ಡೆಡ್ ಬಾಡೀಸ್ ಕೆಲವೊಂದು ಡಿಕಂಪೋಸ್ ಆಗಿತ್ತಂತೆ. ಹಾಗೇನೆ ಕೆಲವೊಂದು ಬಾಡೀಸ್ ಟ್ವಿಸ್ಟ್ ಆಗಿ ಬೇಸ್ಮೆಂಟ್ ಅಲ್ಲಿ ಇತ್ತಂತೆ. ಮೇ ಬಿ ರಾಡ್ ಇಂದ ಮುಖ ಹಾಗೇನೆ ತಲೆಗೆ ಹೊಡೆದಿದ್ರಿಂದ ಈ ರೀತಿ ಆಗಿರ್ಬೋದು ಅಂತ ಪೊಲೀಸ್ನವರು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಸೊ ಇವರಿಗೆಲ್ಲ ರಾಬರ್ಟ್ ಮೇಲೇನೆ ಡೌಟ್ ಜಾಸ್ತಿ ಆಗುತ್ತೆ. ಮೇ ಬಿ ಇವ್ರೆ ಆ ಸೀರಿಯಲ್ ಕಿಲ್ಲರ್ ಆಗಿರ್ಬೋದು ಅಂತ. ಆಶ್ಲಿ ಸಂಜೆ ಆದ್ರೂನು ಇಲ್ಲೇ ಇದ್ದಾಳೆ. ರಾತ್ರಿ ಆದ್ರೂನು ರಾಬರ್ಟ್ ಮನೆ ಕಡೆನೆ ನೋಡ್ತಾ ಇದ್ದಾರೆ. ಆದ್ರೆ ರೋನಿ ನಿದ್ದೆಗ್ ಜಾರಿದ್ದಾನೆ. ರಾಬರ್ಟ್ ಯಾವ್ದೋ ಕ್ಲಬ್ ಹುಡುಗಿನ ಮನೆಗ್ ಕರ್ಕೊಂಡು ಬರ್ತಾರೆ. ಆ ಹುಡುಗಿ ಕೈಯಲ್ಲಿರೋ ಬ್ಯಾಂಡ್ ನೋಡಿ ಆಶ್ಲಿ ಅವಳು ಕ್ಲಬ್ ಹುಡುಗಿ ಅಂತ ಗೆಸ್ ಮಾಡ್ತಾಳೆ.
ರಾಬರ್ಟ್ ಫಸ್ಟ್ ಆ ಹುಡುಗಿಗೆ ಡ್ರಗ್ಸ್ ಕೊಡ್ತಾರೆ. ಇಬ್ರು ರೊಮ್ಯಾಂಟಿಕ್ ಮೂಡ್ ಅಲ್ಲಿ ಇದ್ದಾರೆ. ರಾಬರ್ಟ್ ಚಾಕು ತಗೊಂಡು ಅವಳ ಹತ್ರ ಹೋಗ್ತಾರೆ. ಇದನ್ ನೋಡಿ ಇವ್ರಿಬ್ರಿಗೆ ಶಾಕ್ ಆಗುತ್ತೆ. ನೋಡಿದ್ರೆ ರಾಬರ್ಟ್ ಅವಳ ಡ್ರೆಸ್ ನ ಕಟ್ ಮಾಡ್ತಾರೆ. ನಾವೇ ಸುಮ್ನೆ ಟೆನ್ಷನ್ ಆಗ್ಬಿಟ್ವಿ ಅಲ್ವಾ. ಈಗ ಆಶ್ಲಿ ಅವ್ರ ತಾಯಿ ಕಾಲ್ ಮಾಡಿ ಎಲ್ಲಿದ್ಯಾ ಬೇಗ ಬಾ ಅಂತ ಕರೀತಾರೆ. ಆಶ್ಲಿ ಹೇಳ್ತಾಳೆ, ನಾನ್ ಇವತ್ತು ತುಂಬಾ ಖುಷಿಯಾಗಿದ್ದೆ. ಮನೇಲಿ ಒಬ್ಳೆ ಇದ್ದು ಬೋರ್ ಆಗ್ತಿತ್ತು. ಆದ್ರೆ ಇವತ್ತು ನಿಮ್ಗಳ ಜೊತೆ ಸ್ಪೈಯಿಂಗ್ ಮಾಡ್ತಾ ಫುಲ್ ಖುಷಿಯಾಗಿದ್ದೆ. ನಾಳೆ ಆದ್ರೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇವನಿಗೆ ಪದೇ ಪದೇ ಡೋರ್ ಹತ್ರ ಬಂದು ಕಾಲಿಂಗ್ ಬೆಲ್ ಪ್ರೆಸ್ ಮಾಡಿ ಟ್ರಿಗರ್ ಮಾಡ್ತಿದ್ದ ಹುಡುಗರ್ನ ನೋಡಿದಾಗ ಅವರಿಬ್ರು ಸೇರ್ಕೊಂಡು ಅವ್ರ ತಾಯಿಗ್ ಗೊತ್ತಿಲ್ದೆ ಅಡಲ್ಟ್ ಮೂವೀಸ್ ನ ನೋಡ್ತಾ ಇದ್ದಾರೆ. ಅವ್ರ ತಾಯಿ ಬರ್ತಿರೋ ಶಬ್ದ ಕೇಳಿ ಟಿವಿನ ಆಫ್ ಮಾಡ್ತಾರೆ. ಅವ್ರಿಗೆ ಮಕ್ಕಳು ಅಡಲ್ಟ್ ಫಿಲ್ಮ್ ನೋಡ್ತಿದ್ದ ವಿಷಯ ಗೊತ್ತಿಲ್ಲ. ತಾಯಿ ಹೋದ್ಮೇಲೆ ಅವರಿಬ್ರು ಮತ್ತೆ ಅದೇ ಮೂವೀಸ್ ನ ನೋಡ್ತಾ ಇದ್ದಾರೆ. ಆಗ ರಾಬರ್ಟ್ ಮನೆಯಿಂದ ಯಾರೋ ಕಿರ್ಚೋ ಶಬ್ದ ಕೇಳಿ ಕೇಲ್ ಕ್ಯಾಮರಾ ಹಿಡ್ಕೊಂಡು ರಾಬರ್ಟ್ ಮನೆ ಕಡೆ ನೋಡಿದಾಗ ಸ್ವಲ್ಪ ಹೊತ್ತಿನ ಹಿಂದೆ ಬಂದಿದ್ದ ಕ್ಲಬ್ ಹುಡುಗಿ ಕಿರ್ಚ್ಕೊಂಡು ಅಲ್ಲಿಂದ ಓಡೋಕೆ ಟ್ರೈ ಮಾಡ್ತಾ ಹೆಲ್ಪ್ ಹೆಲ್ಪ್ ಅಂತ ಕಿರ್ಚಾಡ್ತಾ ಇದ್ದಾಳೆ. ಗಾಬರಿ ಆಗಿದ್ದ ಕೇಲ್ ಕ್ಯಾಮರಾ ಫೋಕಸ್ ಮಾಡೋಕೆ ಹೋಗಿ ಬೈ ಮಿಸ್ಟೇಕ್ ಆಗಿ ಫ್ಲಾಶ್ ಹೊತ್ತಿದ್ರಿಂದ ಲೈಟ್ ಫ್ಲಾಶ್ ಆಗಿ ಫೋಟೋ ಕ್ಲಿಕ್ ಆಗ್ಬಿಡುತ್ತೆ. ಗಾಬರಿಯಾಗಿ ಹೈಡ್ ಆಗ್ತಾನೆ. ಯಾಕಂದ್ರೆ ಫೋಟೋ ಫ್ಲಾಶ್ ಆದಾಗ ಬೆಳಕು ರಾಬರ್ಟ್ ಮನೆಯವರೆಗೂ ತಲುಪಿದ್ರಿಂದ ಖಂಡಿತ ಅವರು ಅಲರ್ಟ್ ಆಗಿ ಇವನು ಅವ್ರನ್ನ ಸ್ಪೈಯಿಂಗ್ ಮಾಡ್ತಿರೋ ವಿಷಯ ಗೊತ್ತಾಗಿರೋ ಸಾಧ್ಯತೆ ಇದೆ. ಈಗ ಮತ್ತೆ ಅವ್ರ ಮನೆ ಕಡೆ ಕ್ಯಾಮರಾ ಇಟ್ಟು ರೆಕಾರ್ಡ್ ಮಾಡ್ತಾನೆ. ಆ ಹುಡುಗಿ ಮನೆ ಒಳಗಡೆ ಕಾಣಿಸ್ತಾ ಇಲ್ಲ. ಆದ್ರೆ ರಾಬರ್ಟ್ ವಿಂಡೋ ಇಂದ ಇವನ್ ಮನೆ ಕಡೆ ನೋಡ್ತಾ ಇದ್ದಾರೆ. ಇವನಿಗೆ ಶಾಕ್ ಆಗುತ್ತೆ. ಹಾಗಾದ್ರೆ ನಾನು ಸ್ಪೈಯಿಂಗ್ ಮಾಡ್ತಿರೋ ವಿಷಯ ರಾಬರ್ಟ್ ಗೆ ಗೊತ್ತಾಗ್ಬಿಡ್ತಾ ಅಂತ. ಅಷ್ಟ್ರಲ್ಲಿ ರೋನಿ ಕಾಲ್ ಮಾಡಿದಾಗ ರಾಬರ್ಟ್ ನನ್ನ ನೋಡ್ಬಿಟ್ರು. ಅವ್ರು ಕರ್ಕೊಂಡ್ ಬಂದಿದ್ದ ಕ್ಲಬ್ ಹುಡುಗಿ ಅವ್ರಿಗೆ ಹೆದ್ರಿ ಓಡೋಗೋದಕ್ಕೆ ಟ್ರೈ ಮಾಡ್ತಾ ಇದ್ಲು. ಮೇ ಬಿ ರಾಬರ್ಟ್ ಅವಳನ್ನ ಕೊಲೆ ಮಾಡಿರ್ಬೋದು ಅಂತ. ಮತ್ತೆ ಆ ಕಡೆ ನೋಡಿದಾಗ ಆ ಕ್ಲಬ್ ಹುಡುಗಿ ಜೀವಂತವಾಗೇ ಇದ್ದಾಳೆ. ಕಾರ್ ಹತ್ತಿ ಅಲ್ಲಿಂದ ಹೋಗ್ತಾಳೆ. ಈ ವಿಷಯನ ರೋನಿಗೆ ಹೇಳಿದಾಗ ನೀನ್ ಸುಮ್ನೆ ಏನೇನೋ ಯೋಚನೆ ಮಾಡ್ತಾ ಇದ್ದೀಯಾ, ನೀನ್ ಅನ್ಕೊಂಡಿರೋ ಹಾಗೆ ರಾಬರ್ಟ್ ಆ ಸೀರಿಯಲ್ ಕಿಲ್ಲರ್ ಅಲ್ಲ ಅನ್ಸುತ್ತೆ ಅಂತ. ಬೆಳಗ್ಗೆ ಎದ್ದು ಹಾಲ್ಗೆ ಬಂದಾಗ ಆ ರಾಬರ್ಟ್ ಇವನ್ ಮನೆ ಒಳಗಡೆ ಬಂದಿದ್ದಾರೆ. ಅವ್ರನ್ನ ನೋಡಿ ಇವನಿಗೆ ತುಂಬಾ ಭಯ ಆಗುತ್ತೆ. ಆಗ ಕೇಲ್ ಅವ್ರ ತಾಯಿ ಅಲ್ಲಿಗೆ ಬಂದು ನಾನು ಶಾಪಿಂಗ್ಗೆ ಹೋಗಿದ್ದೆ, ಕಾರ್ ಟೈರ್ ಪಂಚರ್ ಆಗೋಯ್ತು, ಇವರೇ ನನಗೆ ಡ್ರಾಪ್ ಕೊಟ್ಟಿದ್ದು, ಅದಕ್ಕೇನೆ ಕಾಫಿ ಕೊಟ್ಟು ಥ್ಯಾಂಕ್ಸ್ ಹೇಳೋಣ ಅಂತ ಕರ್ಕೊಂಡ್ ಬಂದೆ. ಶುಗರ್ ಕಾರಲ್ಲೇ ಇದೆ, ನಾನೋಗಿ ತಗೊಂಡ್ ಬರ್ತೀನಿ, ನೀವಿಬ್ರು ಮಾತಾಡ್ತಾ ಇರಿ ಅಂತ. ಅದೇನದು ಕಾಲಲ್ಲಿ ಫಿಕ್ಸ್ ಆಗಿದೆಯಲ್ಲ, ಅದು GPS ಟ್ರ್ಯಾಕರ್. ಫ್ರೆಂಚ್ ಟೀಚರ್ಗೆ ಹೊಡೆದಿದ್ರಿಂದ ಹೌಸ್ ಅರೆಸ್ಟ್ ಅಲ್ಲಿ ಇದ್ದೀನಿ, ನಾನು ತುಂಬಾನೇ ಡೇಂಜರಸ್ ಅಂತ ಹೇಳ್ತಾನೆ. ಸೊ ಈ ತರ ಎಲ್ಲ ಹೇಳಿದ್ರೆ ರಾಬರ್ಟ್ ಹೆದರ್ಬೋದು ಅಂತ ಅನ್ಕೊಂಡಿದ್ದಾನೆ. ನನಗ್ ಬಂದಿದ್ದ ಮಾರ್ಕ್ಸ್ ನೋಡಿದಾಗ ಮ್ಯಾಥ್ಸ್ ಟೀಚರ್ ನ ಕೊಂದು ಬಿಡಬೇಕು ಅಂತ ಅನ್ನಿಸ್ತು. ಆದ್ರೆ ಏನ್ ಮಾಡೋದು, ಸಮ್ ಟೈಮ್ಸ್ ಸೈಲೆಂಟ್ ಆಗಿ ಇರ್ಬೇಕಾಗುತ್ತೆ ಅಂತ. ನಡೆದ ವಿಷಯನ ಕೇಲ್ ಆಶ್ಲಿಗೆ ಹೇಳ್ತಾನೆ. ನೀನ್ ಗೆಸ್ ಮಾಡ್ತಿರೋ ತರ ನೀನ್ ಸ್ಪೈಯಿಂಗ್ ಮಾಡ್ತಿರೋದು ಅವ್ರಿಗೆ ಗೊತ್ತಾಗಿರ್ಬೋದು. ನಿಮ್ ತಾಯಿ ನೋಡೋಕ್ ತುಂಬಾನೇ ಸುಂದರವಾಗಿದ್ದಾರೆ, ಅವ್ರ ಮನೆಗ್ ಕರೆದ ತಕ್ಷಣ ಬಂದಿದ್ದಾರಷ್ಟೇ, ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಂತ. ಇವತ್ತು ನಮ್ಮ ಮನೇಲಿ ಒಂದು ಪಾರ್ಟಿ ಇದೆ, ನೀನು ಹೌಸ್ ಅರೆಸ್ಟ್ ಅಲ್ಲಿ ಇರೋದ್ರಿಂದ ನಿನ್ನ ಇನ್ವೈಟ್ ಮಾಡಕ್ ಆಗಲ್ಲ. ರಾತ್ರಿ ಅವಳ ಪಾರ್ಟಿಲಿ ಹುಡುಗರ ಜೊತೆ ಡ್ಯಾನ್ಸ್ ಮಾಡ್ತಾ ಇರುವಾಗ ಅದನ್ನ ನೋಡಿ ಇವನಿಗೆ ಹೊಟ್ಟೆ ಕಿಚ್ಚು ತಡಿಯೋಕ್ ಆಗ್ತಿಲ್ಲ. ಇವ್ರ ಮನೇಲಿದ್ದ ದೊಡ್ಡ ಸ್ಪೀಕರ್ ನ ಹೊರಗಡೆ ತಗೊಂಡೋಗಿಟ್ಟು ಸಾಂಗ್ ಪ್ಲೇ ಮಾಡ್ತಾನೆ. ಇದ್ರಿಂದ ಪಾರ್ಟಿಲಿದ್ದವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಈ ವಿಷಯದಲ್ಲಿ ಇಬ್ಬರ ನಡುವೆ ಆರ್ಗ್ಯುಮೆಂಟ್ ನಡೆಯುತ್ತೆ. ಆದ್ರೆ ಹೇಗೋ ಕೇಲ್ ಅವಳನ್ನ ಕನ್ವಿನ್ಸ್ ಮಾಡಿ ಇವಳನ್ನ ಲವ್ ಮಾಡ್ತಿರೋದು, ಹಾಗೇನೆ ಅವಳಿಲ್ಲಿಗೆ ಬಂದಾಗಿಂದ ಇವಳನ್ನ ಅಬ್ಸರ್ವ್ ಮಾಡ್ತಿರೋ ವಿಷಯನೆಲ್ಲ ಅವಳಿಗೆ ಹೇಳಿದಾಗ ಆಶ್ಲಿಗ್ ಗೊತ್ತಾಗುತ್ತೆ ಇವನು ನನ್ನ ಲವ್ ಮಾಡ್ತಿದ್ದಾನೆ ಅಂತ. ಸೊ ಅವಳು ಕೂಡ ಇವನ್ ಲವ್ ನ ಅಕ್ಸೆಪ್ಟ್ ಮಾಡ್ತಾಳೆ. ಇಬ್ರು ರೊಮ್ಯಾಂಟಿಕ್ ಮೂಡ್ ಅಲ್ಲಿ ಇರುವಾಗ ರಾಬರ್ಟ್ ಮನೆ ವಿಂಡೋ ಮೇಲೆ ರಕ್ತ ಚಿಮ್ಮುತ್ತೆ. ಶಬ್ದ ಕೇಳಿ ವಿಂಡೋ ಹತ್ರ ಬಂದು ನೋಡಿದಾಗ ರಾಬರ್ಟ್ ಏನನ್ನ ಕವರಲ್ಲಿ ಹಾಕಿ ಎಳ್ಕೊಂಡು ಗ್ಯಾರೇಜ್ ಒಳಗಡೆ ಹೋಗ್ತಾರೆ. ಅದ್ರಲ್ಲಿ ರಕ್ತದ ಕಾಲ ಇರೋದ್ರಿಂದ ಇವ್ರಿಗೆ ತುಂಬಾನೇ ಭಯ ಆಗುತ್ತೆ. ಸೊ ಈಗ ಇವ್ರು ಅನ್ಕೊಂಡಿರೋ ಹಾಗೆ ರಾಬರ್ಟ್ ಕಿಲ್ಲರ್ ಅನ್ನೋದು ಕನ್ಫರ್ಮ್ ಆಗ್ಬೇಕಂದ್ರೆ ಆ ಗ್ಯಾರೇಜ್ ಒಳಗಡೆ ಹೋಗಿ ಚೆಕ್ ಮಾಡ್ಬೇಕು. ಕೇಲ್ ಅಂತೂ ಮನೆ ಬಿಟ್ಟು ಹೋಗಕ್ ಆಗಲ್ಲ. ರಾಬರ್ಟ್ ಸೂಪರ್ ಮಾರ್ಕೆಟ್ ಗೆ ಹೋಗಿದ್ದಾರೆ. ಒಂದ್ ಕಡೆ ಆಶ್ಲಿನ ರಾಬರ್ಟ್ ನ ಫಾಲೋ ಮಾಡೋದಕ್ಕೆ ಹೇಳಿ, ಇನ್ನೊಂದ್ ಕಡೆ ರೋನಿನ ರಾಬರ್ಟ್ ಮನೆ ಹತ್ರ ಹೋಗಿ ಅವ್ರ ಇನ್ನೊಂದು ಕಾರ್ ಡೋರ್ ನ ಓಪನ್ ಮಾಡಿ ಗ್ಯಾರೇಜ್ ಕೋಡ್ ನ ತೆಗೆಯೋದಕ್ಕೆ ಹೇಳಿರ್ತಾನೆ. ಯಾಕಂದ್ರೆ ಕೋಡ್ ಹಾಕಿದ್ರೆ ಮಾತ್ರ ಗ್ಯಾರೇಜ್ ಡೋರ್ ಓಪನ್ ಆಗೋದು. ಇಬ್ಬರ ಜೊತೆನು ಕೇಲ್ ಕಾನ್ಫರೆನ್ಸ್ ಕಾಲ್ ನಲ್ಲಿ ಇದ್ದಾನೆ. ರಾಬರ್ಟ್ ಸ್ಟಿಲ್ ಮಾರ್ಕೆಟ್ ಅಲ್ಲೇ ಇದ್ದಾರೆ. ಏನೆಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ಆಶ್ಲಿ ಅಪ್ಡೇಟ್ ಮಾಡ್ತಾಳೆ. ರೋನಿ ಕೋಡ್ ತೆಗಿಯೋಕೆ ಟ್ರೈ ಮಾಡ್ತಾ ಇದ್ದಾನೆ. ಸೂಪರ್ ಮಾರ್ಕೆಟ್ ಅಲ್ಲಿ ಬೇರೊಂದು ಹುಡುಗಿ ಅಡ್ಡ ಬಂದಿದ್ರಿಂದ ಇವಳು ರಾಬರ್ಟ್ ನ ಮಿಸ್ ಮಾಡ್ಬಿಟ್ಲು. ಈಗ ಎಲ್ಲಿಗೆ ಹೋದ್ರು ಅಂತ ಗೊತ್ತಿಲ್ಲ. ಮೇ ಬಿ ಮನೆ ಕಡೆ ಬರ್ತಾ ಇರ್ಬೋದು. ಬೇಗ ರೋನಿನ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಹೇಳು. ಹೀಗೆ ಮಾತಾಡ್ತಾ ಪಾರ್ಕಿಂಗ್ ಏರಿಯಾ ಇಂದ ಕಾರ್ ತೆಗೆಯುವಾಗ ಶಾಕಿಂಗ್ಲಿ ರಾಬರ್ಟ್ ಆಶ್ಲಿ ಕಾರ್ ಹತ್ರ ಬರ್ತಾರೆ. ಕೇಲ್ ಇವಳ ಕಾಲ್ ನ ಹೋಲ್ಡ್ ಅಲ್ಲಿ ಇಟ್ಟಿರೋದ್ರಿಂದ ರಾಬರ್ಟ್ ಇವಳ ಹತ್ರ ಬಂದಿರೋದು ಅವನಿಗೆ ಗೊತ್ತಿಲ್ಲ. ಆಶ್ಲಿಗ್ ಭಯ ಆಗ್ತಿದೆ. ನೀನ್ ನನ್ನ ಫಾಲೋ ಮಾಡ್ತಾ ಇರೋದು ನನಗ್ ಗೊತ್ತು, ಯಾಕೆ ನನ್ನ ಫಾಲೋ ಮಾಡ್ತಾ ಇದ್ಯಾ? ನನಗೆ ನನ್ನ ಪ್ರೈವೇಸಿನೇ ಮುಖ್ಯ, ಇನ್ಮೇಲೆ ನನ್ನ ಫಾಲೋ ಮಾಡಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇನ್ನೊಂದು ಕಡೆ ರೋನಿ
ಕಾರಿಂದ ಕೋಡ್ ನ ಕಲೆಕ್ಟ್ ಮಾಡಿ ಇವನಿಗೆ ಕೊಟ್ಟಿರ್ತಾನೆ. ಇನ್ನು ಆಶ್ಲಿ ಮಾರ್ಕೆಟ್ ನಲ್ಲಿ ನಡೆದ ವಿಷಯನ ಹೇಳ್ತಾಳೆ. ಇನ್ಮೇಲೆ ಸುಮ್ನೆ ಇದ್ರೆ ಸರಿಯಾಗಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಕಾಲ್ ಮಾಡಿ ಏನ್ ಹೇಳ್ತೀಯ? ಅವನೇ ಕಿಲ್ಲರ್ ಅಂತ ಪ್ರೂವ್ ಮಾಡೋಕೆ ಒಂದೇ ಒಂದು ಎವಿಡೆನ್ಸ್ ಕೂಡ ಇಲ್ಲ. ಅವನಿಗೆ ಪ್ರೈವೇಸಿ ಬೇಕು ಅಂತ ಕರೆಕ್ಟ್ ಆಗಿ ಆಶ್ಲಿ ಹತ್ರ ಹೇಳಿದ್ದಾನೆ ಅಲ್ವಾ? ಇದನ್ನ ಪೊಲೀಸ್ಗೆ ಹೇಳಿದ್ರೆ ಸಿಗಾಕೊಳ್ಳೋದು ನಾವೇ. ಇದನ್ನೆಲ್ಲ ಬಿಟ್ಟು ಸುಮ್ನೆ ನಮ್ ಕೆಲ್ಸ ನೋಡೋಣ ಅಂತ. ಆದ್ರೆ ಕೇಳಿ ಇವ್ರ ಮಾತನ್ನ ಕೇಳೋದಕ್ ರೆಡಿನೇ ಇಲ್ಲ. ವಿಡಿಯೋ ಕ್ಯಾಮೆರಾ ಇಂದ ರೆಕಾರ್ಡ್ ಮಾಡಿದ್ರೆ ಅದು ವಿಜುವಲ್ ಆಗಿ ಸಿಸ್ಟಮ್ ನಲ್ಲಿ ಬರೋ ತರ ಸೆಟ್ ಮಾಡ್ತಾನೆ. ಅಷ್ಟ್ರಲ್ಲಿ ರೋನಿ ಬರ್ತಾನೆ. ಬೆಳಗ್ಗೆ ಕೋಡ್ ಕಲೆಕ್ಟ್ ಮಾಡೋಕೆ ಹೋದಾಗ ಇವನ್ ಫೋನ್ ನ ಕಾರಲ್ಲೇ ಬಿಟ್ಟು ಬಂದಿರ್ತಾನೆ. ಆ ಫೋನ್ ರಾಬರ್ಟ್ ಕೈಗೆ ಸಿಕ್ಕಿದ್ರೆ ನನ್ ಕತೆ ಅಷ್ಟೇ ಅಂತ. ಸರಿ, ನಾನ್ ಹೇಳ್ದಂಗೆ ಕೇಳು, ಇದ್ರಿಂದ ನಿನ್ಗೆ ಬೇಕಾಗಿರೋ ಫೋನು ಸಿಗುತ್ತೆ, ನನಗೇನ್ ಬೇಕೋ ಅದು ಕೂಡ ಸಿಗುತ್ತೆ ಅಂತ. ಇವನ್ ರೆಡಿ ಮಾಡಿದ್ದ ಕ್ಯಾಮರಾನ ಅವನ್ ಕೈಗೆ ಕೊಟ್ಟು, ಗ್ಯಾರೇಜ್ ಕೋಡ್ ಹೇಗೋ ಗೊತ್ತಿದೆ ಅಲ್ವಾ? ರಾಬರ್ಟ್ ಗ್ಯಾರೇಜ್ ಒಳಗಡೆ ಎಳ್ಕೊಂಡು ಹೋಗಿದ್ದ ಬ್ಲೂ ಕಲರ್ ಪಾರ್ಸಲ್ ನಲ್ಲಿ ಏನಿದೆ ಅಂತ ಚೆಕ್ ಮಾಡೋದಕ್ಕೆ ಹೇಳ್ತಾನೆ. ರೋನಿ ಹೋಗಿ ಚೆಕ್ ಮಾಡ್ತಾ ಇದ್ರೆ ಇವನು ರಾಬರ್ಟ್ ಬರ್ತಾನೆ ಇಲ್ವಾ ಅಂತ ನೋಡ್ತಾ ಇದ್ದಾನೆ. ಗ್ಯಾರೇಜ್ ಒಳಗಡೆ ಇರೋ ರೋನಿ ಅವ್ನ್ ನೋಡ್ತಾ ಇರೋದನ್ನ ರೆಕಾರ್ಡ್ ಮಾಡ್ಕೊಂಡು ಆ ಬ್ಲೂ ಕಲರ್ ಪಾರ್ಸಲ್ ಹತ್ರ ಹೋಗ್ತಾನೆ. ಅದ್ರಲ್ಲಿ ಏನಿದೆ ಅಂತ ಹೇಳೋ ಅಷ್ಟ್ರಲ್ಲಿ ರೋನಿ ಓಪನ್ ಮಾಡಿದ್ದ ಗ್ಯಾರೇಜ್ ಡೋರ್ ನಿಧಾನಕ್ಕೆ ಕ್ಲೋಸ್ ಆಗ್ತಾ ಇದೆ. ಸೊ ರಾಬರ್ಟ್ ಗೆ ಯಾರೋ ಒಳಗಡೆ ಇದ್ದಾರೆ ಅಂತ ಗೊತ್ತಾಯ್ತು ಅನ್ಸುತ್ತೆ. ರೋನಿ ಬೇರೆ, ನನಗೆ ಭಯ ಆಗ್ತಿದೆ, ಇಲ್ಲಿ ಯಾರೋ ಬರ್ತಾ ಇದ್ದಾರೆ, ನನ್ನ ಕಾಪಾಡು ಅಂತ ಕಿರ್ಚ್ಕೊಂಡು ಗ್ಯಾರೇಜ್ ಇಂದ ರಾಬರ್ಟ್ ಮನೆ ಒಳಗಡೆ ಓಡ್ ಹೋಗ್ತಾನೆ. ಹೀಗೆ ಓಡ್ತಾ ಎಲ್ಲೋ ಬಿದ್ದಿದ್ರಿಂದ ಫುಟೇಜ್ ಕಟ್ ಆಗುತ್ತೆ. ಇನ್ಮೇಲೆ ನಾನು ಇಲ್ಲೇ ಇದ್ರೆ ರೋನಿ ಪ್ರಾಣಕ್ಕೆ ಅಪಾಯ ಅಂತ ಬೇಸ್ ಬಾಲ್ ಬ್ಯಾಟ್ ನ ತಗೊಂಡು ರಾಬರ್ಟ್ ಮನೆ ಹತ್ರ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಮನೆ ಡೋರ್ ಆಲ್ರೆಡಿ ಓಪನ್ ಆಗಿದೆ. ನಿಧಾನಕ್ಕೆ ಮನೆ ಒಳಗಡೆ ಹೋದಾಗ 100 ಫೀಟ್ ರೇಡಿಯಸ್ ಕ್ರಾಸ್ ಆಗಿದ್ರಿಂದ GPS ನಲ್ಲಿ ರೆಡ್ ಕಲರ್ ಲೈಟ್ ಉರಿತಾ ಇದೆ. ಸಿಗ್ನಲ್ ಕಂಟ್ರೋಲ್ ರೂಮ್ ಗೆ ಹೋಗಿದ್ರಿಂದ ಪೊಲೀಸ್ನವರು ಇಲ್ಲಿಗೆ ಬಂದು ಕೇಲ್ ನ ಲಾಕ್ ಮಾಡ್ತಾರೆ. ಈಗ ರಾಬರ್ಟ್ ಮನೆಯಿಂದ ಹೊರಗಡೆ ಬರ್ತಾರೆ. ಕೇಲ್ ಹೇಳ್ತಾನೆ, ಸರ್ ನೀವು ನನಗೆ ಯಾವುದೇ ಪನಿಷ್ಮೆಂಟ್ ಬೇಕಾದ್ರೂ ಕೊಡಿ, ಅದಕ್ ಮುಂಚೆ ಅವ್ರ ಗ್ಯಾರೇಜ್ ನ ಒಂದ್ಸಲ ಚೆಕ್ ಮಾಡಿ ನೋಡಿ. ಅಲ್ಲೊಂದು ಬ್ಲೂ ಕಲರ್ ನ ಪಾರ್ಸಲ್ ಇದೆ, ಅದ್ರಲ್ಲಿ ರಕ್ತದ ಕಲೆ ಇದೆ, ನನ್ ಫ್ರೆಂಡ್ ಬೇರೆ ಒಳಗಡೆ ಸಿಗಾಕೊಂಡಿದ್ದಾನೆ ಅಂತ. ಪೊಲೀಸ್ನವರು ಗ್ಯಾರೇಜ್ ಅಲ್ಲಿ ಚೆಕ್ ಮಾಡಿದಾಗ ಆ ಬ್ಲೂ ಕಲರ್ ಕವರ್ ನಲ್ಲಿ ಏನಿದೆ ಗೊತ್ತಾ? ಒಂದು ಜಿಂಕೆ ತಲೆ ಇರುತ್ತೆ. ರೋಡಲ್ಲಿ ಹೋಗ್ತಾ ಇರುವಾಗ ಗೊತ್ತಿಲ್ಲದೆ ಡಿಕ್ಕಿ ಹೊಡೆದ್ ಬಿಟ್ಟೆ, ಹೂತಾಕೋಣ ಅಂದ್ರೆ ಟೈಮ್ ಇರ್ಲಿಲ್ಲ, ಅದಕ್ಕೇನೆ ಗ್ಯಾರೇಜ್ ಅಲ್ಲೇ ಇತ್ತು ಅಂತ. ಸರ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ. ನ್ಯೂಸ್ ಅಲ್ಲಿ ಹೇಳ್ತಿದ್ರು ಅಲ್ವಾ, ಒಂದು ಹುಡುಗಿನ ಬ್ಲೂ ಕಲರ್ ಮಸ್ಟ್ಯಾಂಗ್ ಕಾರ್ ಅಲ್ಲಿ ಯಾರೋ ಕಿಲ್ಲರ್ ಕಿಡ್ನಾಪ್ ಮಾಡಿದ್ದಾನೆ ಅಂತ. ಇವ್ರ ಹತ್ರನು ಸೇಮ್ ಮಾಡೆಲ್ ನ ಕಾರ್ ಇದೆ, ಅದ್ರಲ್ಲಿ ಕೂಡ ಡೆಂಟ್ ಇತ್ತು, ರಾತ್ರೋರಾತ್ರಿನೇ ಅದನ್ನ ಸರ್ವಿಸ್ ಮಾಡಿಸಿದ್ದಾರೆ ಅಂತ. ಅದಿರ್ಲಿ, ನನ್ ಫ್ರೆಂಡ್ ಇವ್ರ ಮನೆ ಒಳಗಡೆ ಸಿಗಾಕೊಂಡಿದ್ದಾನೆ, ಅವನ್ನ ಕಾಪಾಡಿ. ಆಧಾರ ಇಲ್ದೆ ಹೀಗೆಲ್ಲ ಹೇಳಿದ್ರೆ ಪೊಲೀಸ್ನವ್ರು ಯಾವ್ದೇ ಆಕ್ಷನ್ ತಗೊಳೋದಕ್ ಆಗಲ್ಲ. ಇವನು 2ನೇ ಸಲ 100 ಫೀಟ್ ರೇಡಿಯಸ್ ನ ಕ್ರಾಸ್ ಮಾಡಿ ರೂಲ್ಸ್ ನ ಬ್ರೇಕ್ ಮಾಡಿರೋದ್ರಿಂದ ನಾಳೆ ನೀನು ಜಡ್ಜ್ ನ ಮೀಟ್ ಆಗ್ಬೇಕು. ಪರ್ಮಿಷನ್ ಇಲ್ದೆ ಅವ್ರ ಮನೆ ಒಳಗಡೆ ನುಗ್ಗೋದಕ್ಕೆ ಟ್ರೈ ಮಾಡಿದ್ದಾನೆ. ರಾಬರ್ಟ್ ಏನಾದ್ರೂ ಕಂಪ್ಲೇಂಟ್ ಕೊಟ್ರೆ ನಿಮ್ ಮಗನ್ ಕತೆ ಅಷ್ಟೇ ಅಂತ. ಈಗ ಪಕ್ಕದ ಮನೆಯವನು ಕೇಸ್ ಕೊಟ್ಟಿಲ್ಲ ಅಂದ್ರೆ ಇವನು ಆಲ್ಮೋಸ್ಟ್ ಸೇಫ್. ಸೊ ನೀನ್ ಇಲ್ಲೇ ಇರು, ನಾನು ಹೋಗಿ ರಾಬರ್ಟ್ ಹತ್ರ ಸಾರಿ ಕೇಳಿ ಕಂಪ್ಲೇಂಟ್ ಏನು ಕೊಡೋದ್ ಬೇಡ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಇವನ್ ಮಾತ್ ಕೇಳ್ದೆ ಆಂಟಿ ನೇರವಾಗಿ ರಾಬರ್ಟ್ ಮನೆ ಹತ್ರ ಹೋಗ್ತಾರೆ. ಆಗ ಕೇಲ್ ಫೋನ್ಗೆ ಒಂದು ಅನ್ನೋನ್ ನಂಬರ್ ಇಂದ ನಿನ್ ಟಿವಿ ಸ್ಕ್ರೀನ್ ನೋಡು, ನಿನ್ ಫ್ರೆಂಡ್ ಎಲ್ಲಿದ್ದಾನೆ ಗೊತ್ತಾಗುತ್ತೆ ಅಂತ ಮೆಸೇಜ್ ಬಂದಿದೆ. ಸ್ಕ್ರೀನ್ ನೋಡಿದ್ರೆ ರೋನಿ ಸತ್ತು ಹೆಣದ ತರ ಬಿದ್ದಿದ್ದಾನೆ. ಅವನಿರೋ ಜಾಗ ನೋಡೋಕೆ ಇವ್ರ ಮನೆ ಬೀರೋ ತರನೇ ಇದೆ. ಹೋಗಿ ಬೀರೋ ಓಪನ್ ಮಾಡಿ ನೋಡಿದ್ರೆ ರೋನಿ ಅಲ್ಲೇ ಜೀವಂತವಾಗಿದ್ದಾನೆ. ಅವನು ಸುಮ್ನೆ ತಮಾಷೆ ಮಾಡಿದ್ದಾನೆ. ಇವನು ಗ್ಯಾರೇಜ್ ಒಳಗಡೆ ಹೋದಾಗ ಕ್ಯಾಮೆರಾ ವಿಜುವಲ್ ಕಟ್ ಆಗಿತ್ತು ಅಲ್ವಾ, ಆಗ್ಲೇ ಅವನು ಅಲ್ಲಿಂದ ಎಸ್ಕೇಪ್ ಆಗಿ ಕೇಲ್ ಮನೆ ಒಳಗಡೆ ಬಂದಿರ್ತಾನೆ. ಪೊಲೀಸ್ ಬಂದ್ಮೇಲೆ ನಾನು ಗ್ಯಾರೇಜ್ ಒಳಗಡೆ ಹೋಗಿದ್ದೆ ಅಂತ ಹೇಳಿದ್ರೆ ಇವನ್ ಮೇಲೂ ಕೇಸ್ ಆಗುತ್ತೆ. ಅದಕ್ಕೇನೆ ಇವ್ರ ಮನೇಲಿರೋ ಬೀರೋ ಒಳಗಡೆ ಹೈಡ್ ಆಗಿದ್ದ. ಲೋ ನಿನ್ಗೇನಾಗೋಯ್ತು ಅಂತ ಹೆದ್ರಿ ನಾನು ಅವನ್ ಮನೆ ಹತ್ರ ಎಲ್ಲ ಹೋಗಿ ಗಲಾಟೆ ಮಾಡ್ದೆ. ಇದ್ರಿಂದ ಎಷ್ಟು ಸಮಸ್ಯೆ ಆಗೋಯ್ತು ಗೊತ್ತಾ ಮಗ? ಕೂಲ್, ಹೌಸ್ ಅರೆಸ್ಟ್ ಅಲ್ಲಿ ಇದ್ದು ನಿನ್ಗೂ ಟೆನ್ಷನ್ ಆಗಿರುತ್ತೆ, ಅದಕ್ಕೇನೆ ಸುಮ್ನೆ ತಮಾಷೆಗೆ ಹೀಗ್ ಮಾಡ್ದೆ ಅಷ್ಟೇ. ತಗೋ ನಿನ್ ಕ್ಯಾಮರಾ, ಇದ್ರಲ್ಲಿ ನಾನ್ ರೆಕಾರ್ಡ್ ಮಾಡಿರೋದೆಲ್ಲ ಇದೆ ಅಂತ. ಅದನ್ನ ಸಿಸ್ಟಮ್ ನಲ್ಲಿ ಹಾಕಿ ಚೆಕ್ ಮಾಡ್ತಾ ಇದ್ದಾನೆ. ಹಾಗೇನೆ ಅಮ್ಮ ಪಕ್ಕದ ಮನೆಗೆ ಹೋಗಿದ್ರಿಂದ ಅಲ್ಲೇನ್ ನಡೀತಾ ಇದೆ ಅಂತ ನೋಡ್ತಾ ಇದ್ದಾನೆ. ಸಿಸ್ಟಮ್ ನಲ್ಲಿ ವಿಡಿಯೋ ಪ್ಲೇ ಆಗ್ತಾ ಇದ್ದಂಗೆ ಅದ್ರಲ್ಲೇನೋ ಮಿಸ್ಟ್ರಿ ಇದೆ ಅಂತ ಇವನಿಗೆ ಅನ್ನಿಸ್ತಾ ಇದೆ. ಇಲ್ಲೇ ಒಂದು ಶಾಕಿಂಗ್ ಟ್ವಿಸ್ಟ್. ರೋನಿ ಗ್ಯಾರೇಜ್ ಒಳಗಡೆ ಹೋಗಿ ವಾಪಸ್ ಬರುವಾಗ ಒಂದ್ ಕಡೆ ವಿಜುವಲ್ ಕಟ್ ಆಗಿರುತ್ತೆ ಅಲ್ವಾ, ವಿಜುವಲ್ ಕಟ್ ಆಗೋಕ್ ಮುಂಚೆ ಅಲ್ಲೇನೋ ಇದೆ. ಝೂಮ್ ಮಾಡಿ ನೋಡಿದಾಗ ರಾಬರ್ಟ್ ಮನೇಲಿ ಯಾವ್ದೋ ಹುಡುಗಿ ಡೆಡ್ ಬಾಡಿ ಇದೆ. ಸೊ ಇವನು ಗೆಸ್ ಮಾಡ್ದಂಗೆ ರಾಬರ್ಟ್ ನಿಜವಾಗ್ಲೂ ಒಬ್ಬ ಸೀರಿಯಲ್ ಕಿಲ್ಲರ್. ನ್ಯೂಸ್ ನಲ್ಲಿ ಹೇಳಿದ್ದ ಸೀರಿಯಲ್ ಕಿಲ್ಲರ್ ಕೂಡ ಇವನೇ. ಈ ಕಡೆ ರಾಬರ್ಟ್ ಅವ್ರ ಜೊತೆ ಮಾತಾಡಿ ಹೊರಗಡೆ ಬರ್ತಾ ಇದ್ದ ಕೇಲ್ ಅವ್ರ ತಾಯಿ ಮೇಲೆ ಅಟ್ಯಾಕ್ ಮಾಡಿ ಈಗ ಕೇಲ್ ಮನೆಗೂ ಬಂದು ರೋನಿಗೂ ಸರಿಯಾಗಿ ಹೊಡಿತಾರೆ. ಕೇಲ್ ಅಲ್ಲಿಂದ ತಪ್ಸ್ಕೊಂಡು ಹೇಗಾದ್ರೂ 100 ಫೀಟ್ ನ ಕ್ರಾಸ್ ಮಾಡಿದ್ರೆ ಪೊಲೀಸ್ಗೆ ಸಿಗ್ನಲ್ ಹೋಗಿ ಅವ್ರು ಇಲ್ಲಿಗೆ ಬಂದ್ರೆ ನನ್ನ ಸೇವ್ ಮಾಡ್ತಾರೆ ಅಂತ ಅಲ್ಲಿಂದ ಓಡೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಆದ್ರೆ ರಾಬರ್ಟ್ ಅವನ್ನ ಹಿಡಿದು ಒಂದ್ ಕಡೆ ಕೂಡ ಹಾಕ್ತಾರೆ. ಟಿವಿಲಿ ಓಡ್ತಾ ಇದ್ದ ಫುಟೇಜ್ ನ ನೋಡಿ, ಹೋ ಇದನ್ನೆಲ್ಲ ರೆಕಾರ್ಡ್ ಮಾಡಿದ್ಯಾ, ಈ ಕ್ಯಾಸೆಟ್ ನ ನಾನ್ ತಗೋತೀನಿ, ನಿನ್ ಫ್ರೆಂಡ್ ನಾನ್ ಕೊಲೆ ಮಾಡ್ಬಿಟ್ಟೆ,
ನಿನ್ನ ಹೇಗಾದ್ರೂ ಅದ್ರಲ್ಲಿ ಫ್ರೇಮ್ ಮಾಡ್ಬೇಕು ಅಲ್ವಾ? ಓ, ನೀನು ಆಶ್ಲಿನ ಲವ್ ಮಾಡ್ತಾ ಇದ್ದೀಯಾ ಅಲ್ವಾ? ನಿನ್ ಫ್ರೆಂಡ್ ಕೂಡ ಆಶ್ಲಿಗೆ ಲೈನ್ ಹೊಡಿತಾ ಇದ್ದ, ಅದಕ್ಕೆ ನೀನು ಅವನ್ನ ಕೊಲೆ ಮಾಡಿದ್ಯಾ. ಹಾಗೇನೆ ನಿಮ್ ತಾಯಿನ ನಮ್ ಮನೇಲಿ ಕಟ್ ಹಾಕಿದ್ದೀನಿ, ಅವಳನ್ನ ಕೂಡ ಇಲ್ಲಿ ಕರ್ಕೊಂಡ್ ಬಂದು ಕೊಲೆ ಮಾಡ್ತೀನಿ. ನಿನ್ನಿಂದಾನೆ ನಿಮ್ ತಂದೆ ಸತ್ರು ಅಂತ ನಿಮ್ ತಾಯಿ ನಿನಗೆ ಬೈತಾ ಇದ್ರು, ಅದಕ್ಕೇನೆ ನೀನೇ ಅವಳನ್ನ ಕೊಲೆ ಮಾಡಿರೋದು ಅಂತ ಈ 2 ಕೊಲೆ ಕೇಸ್ನ ನಿನ್ ತಲೆಗೆ ಕಟ್ಟಿದ್ರೆ ಆಯ್ತು. ಆಗ ಪೊಲೀಸ್ನವ್ರಿಗೆ ನನ್ ಮೇಲೆ ಡೌಟ್ ಬರಲ್ಲ. ಅದನ್ನೆಲ್ಲ ಈಗ ನೀನು ಬರಿಬೇಕು ಅಂತ ಫೋರ್ಸ್ ಮಾಡಿ ಬರ್ಸೋ ಅಷ್ಟ್ರಲ್ಲಿ ಆಶ್ಲಿ ಅಲ್ಲಿಗೆ ಬಂದಿದ್ರಿಂದ ಕಿಲ್ಲರ್ ಡೈವರ್ಟ್ ಆಗ್ತಾನೆ. ಅವನ್ನ ತಳ್ಳಿ ಇವರಿಬ್ರು ಅಲ್ಲಿಂದ ಎಸ್ಕೇಪ್ ಆಗಿ ಸ್ವಿಮ್ಮಿಂಗ್ ಪೂಲ್ಗೆ ಹಾರ್ತಾರೆ. ಅವನು 100 ಫೀಟ್ ನ ಕ್ರಾಸ್ ಮಾಡಿದ್ರಿಂದ ಪೊಲೀಸ್ನವ್ರಿಗೆ ಸಿಗ್ನಲ್ ಹೋಗುತ್ತೆ. ಕೇಲ್ ಆಶ್ಲಿಗೆ ಹೇಳ್ತಾನೆ, ನೀನೋಗಿ ಪೊಲೀಸ್ಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳು, ನಾನು ಕಿಲ್ಲರ್ ಮನೆ ಒಳಗಡೆ ಹೋಗಿ ನಮ್ ತಾಯಿನ ಸೇವ್ ಮಾಡ್ತೀನಿ ಅಂತ. ಕೇಲ್ ಕಿಲ್ಲರ್ ಮನೆ ಒಳಗಡೆ ಹೋಗ್ತಾನೆ. ಆ ಫುಟೇಜ್ ಅಲ್ಲಿ ನೋಡಿದ್ದ ಹುಡುಗಿ ಡೆಡ್ ಬಾಡಿ ಇರೋ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಒಂದು ಹುಡುಗಿ ಡೆಡ್ ಬಾಡಿ ಅಲ್ಲ, ತುಂಬಾ ಜನ ಹುಡುಗಿರ್ ಡೆಡ್ ಬಾಡೀಸ್ ಇದೆ, ಆದ್ರೆ ಇವ್ರ ತಾಯಿ ಅಲ್ಲಿ ಕಾಣಿಸ್ತಾ ಇಲ್ಲ. ಹೀಗೆ ಹುಡ್ಕೊಂಡು ಹೋದಾಗ ಅಲ್ಲೊಂದು ಸೀಕ್ರೆಟ್ ಡೋರ್ ಇರೋದ್ ನೋಡಿ ಓಪನ್ ಮಾಡ್ತಾನೆ. ಅಲ್ಲೊಂದು ವಿಗ್ ಇದೆ. ಒಂದು ಸೀನ್ ನಲ್ಲಿ ಕ್ಲಬ್ ಹುಡುಗಿನ ಕರ್ಕೊಂಡ್ ಬಂದು ಅವಳು ವಾಪಸ್ ಹೋಗಿರ್ತಾಳೆ ಅಲ್ವಾ, ಆಕ್ಚುಲಿ ಅವಳು ಹೊರಗಡೆ ಹೋಗೇ ಇಲ್ಲ. ಯಾಕಂದ್ರೆ ಅವಳ ID ಕಾರ್ಡ್ ಸೇರಿದಂತೆ ಸ್ಲಿಪ್ಪರ್ ಎಲ್ಲ ಇಲ್ಲೇ ಇದೆ. ಯಾವಾಗ ಇವನು ಅಬ್ಸರ್ವ್ ಮಾಡ್ತಿದ್ದಾನೆ ಅಂತ ರಾಬರ್ಟ್ ಗೆ ಡೌಟ್ ಬಂದಿರುತ್ತೋ ಆಗ ಅಲರ್ಟ್ ಆಗಿ ಅವರೇ ವಿಗ್ ಹಾಕೊಂಡು ಆ ಕ್ಲಬ್ ಹುಡುಗಿ ತರ ಹೋಗಿದ್ದಾರೆ. ಅದೆಲ್ಲ ಈಗ ಇವನಿಗೆ ಅರ್ಥ ಆಗುತ್ತೆ. ಹೀಗೆ ನಡ್ಕೊಂಡು ಹೋಗ್ತಾ ಒಂದ್ ಕಡೆ ಕಾಲ್ ಜಾರಿ ಬಿದ್ದೋಗ್ತಾನೆ. ಅಲ್ಲೂ ತುಂಬಾ ಜನ ಹುಡುಗಿರ್ ಡೆಡ್ ಬಾಡೀಸ್ ಇದೆ. ಸೊ ತುಂಬಾ ವರ್ಷಗಳಿಂದ ರಾಬರ್ಟ್ ಈ ರೀತಿ ಹುಡುಗಿರ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡ್ತಾ ಇದ್ದಾನೆ. ಈ ಕಡೆ ಸಿಗ್ನಲ್ ಬಂದಿದ್ರಿಂದ ಪೊಲೀಸ್ ನೇರವಾಗಿ GPS ಟ್ರ್ಯಾಕರ್ ನ ಟ್ರ್ಯಾಕ್ ಮಾಡ್ಕೊಂಡು ರಾಬರ್ಟ್ ಮನೆ ಒಳಗಡೆ ಬರುವಾಗ ಹೈಡ್ ಆಗಿದ್ದ ರಾಬರ್ಟ್ ಪೊಲೀಸ್ನ ಸಾಯಿಸ್ಬಿಡ್ತಾರೆ. ಈ ಕಡೆ ಕೇಲ್ ಹೇಗೋ ಅವ್ರ ತಾಯಿನ ಕಾಪಾಡ್ತಾನೆ. ಇನ್ನೇನು ಅವ್ರನ್ನ ಹೊರಗಡೆ ಕರ್ಕೊಂಡ್ ಬರ್ಬೇಕು ಅನ್ನೋ ಅಷ್ಟ್ರಲ್ಲಿ ರಾಬರ್ಟ್ ಅಲ್ಲಿಗೆ ಬರ್ತಾನೆ. ದೊಡ್ಡ ಫೈಟ್ ನಡೆಯುತ್ತೆ. ಕೇಲ್ ಕತ್ರಿ ತಗೊಂಡು ಅವ್ರ ಹೊಟ್ಟೆಗೆ ಚುಚ್ಚಿ ಅಲ್ಲಿಂದ ಬೇಸ್ಮೆಂಟ್ ಗೆ ತಳ್ಳಿಬಿಡ್ತಾನೆ. ಆ ಹುಡುಗಿರ್ ಡೆಡ್ ಬಾಡಿ ಇದ್ದ ಕಡೆನೆ ಬಿದ್ದು ಅವನು ಕೂಡ ಸತ್ತೋಗ್ತಾನೆ. ನೆಕ್ಸ್ಟ್ ಡೇ ಇವನ್ ಮಾಡಿದ್ದ ಕೆಲಸದಿಂದ ಇಂಪ್ರೆಸ್ ಆಗಿದ್ದ ಪೊಲೀಸ್ ಇವನಿಗೆ ವಿಧಿಸಿದ್ದ ಹೌಸ್ ಅರೆಸ್ಟ್ ಇದೆಯಲ್ಲ ಅದರಿಂದ ಇವನಿಗೆ ಮುಕ್ತಿ ಕೊಡ್ತಾರೆ. ಇನ್ನೊಂದು ಕೆಲಸ ಬಾಕಿ ಇದೆ. ಪಕ್ಕದ ಮನೆ ಹುಡುಗರು ಪದೇ ಪದೇ ಡೋರ್ ತಟ್ಟಿ ಟಾರ್ಚರ್ ಮಾಡ್ತಾ ಇದ್ರು ಅಲ್ವಾ, ಅವರಿಬ್ರು ಅಡಲ್ಟ್ ಫಿಲ್ಮ್ ನೋಡ್ತಾ ಇರುವಾಗ ಕೆಲ ಹುಡುಗರ ತಾಯಿಗೆನೆ ಕಾಲ್ ಮಾಡಿ, ಕಂಗ್ರಾಚುಲೇಷನ್ಸ್, ನಾವೊಂದು ಅಡಲ್ಟ್ ಫಿಲ್ಮ್ ಕಂಪನಿಯಿಂದ ಮಾತಾಡ್ತಾ ಇದ್ದೀವಿ. ನಾವು ಟಿವಿಲಿ ಟೆಲಿಕಾಸ್ಟ್ ಮಾಡಿದ್ದ ಮೂವಿನ ಜಾಸ್ತಿ ನೋಡಿರೋದು ನಿಮ್ ಮಕ್ಕಳೇ. ಈಗ್ಲೂ ಅದು ಟಿವಿನಲ್ಲಿ ಲೈವ್ ಆಗಿ ಟೆಲಿಕಾಸ್ಟ್ ಆಗ್ತಾ ಇದೆ. ತುಂಬಾ ಒಳ್ಳೆ ಮಕ್ಕಳು, ಅವ್ರಿಗೆ ನೀವೇ ಎಂಕರೇಜ್ ಮಾಡ್ಬೇಕು ಅಂತ. ಇದನ್ ಕೇಳಿ ಅವ್ರ ತಾಯಿ ಆ ಇಬ್ರು ಮಕ್ಕಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿತಾರೆ. ಕೇಲ್ ಆಶ್ಲಿ ಇಬ್ರು ಕೂಡ ಒಂದಾಗ್ತಾರೆ. ಟ್ವಿಸ್ಟ್ ಏನಂದ್ರೆ ರೋನಿ ಇನ್ನೂ ಸತ್ತಿಲ್ಲ. ಕಿಲ್ಲರ್ ಅಟ್ಯಾಕ್ ಮಾಡಿದಾಗ ಅನ್ಕಾನ್ಶಿಯಸ್ ಆಗಿ ಬಿದ್ದಿರ್ತಾನೆ ಅಷ್ಟೇ. ಇದ್ರೊಂದಿಗೆ ಈ ಮೂವಿ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.